ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ, ರಾಯರ ದಿನ, ನನ್ನ ಪ್ರೀತಿಯ ಅಪ್ಪಾಜಿ ದಿನ. ಅದರಿಂದ ದೇವಸ್ಥಾನಕ್ಕೆ ಹೋಗಿ ಬಂದೆ. ನಾನು ವಾರನೂ ನಮ್ಮ ಮನೆ ಹತ್ರ ಇರೋ ರಾಯರ ಮಠಕ್ಕೆ ಹೋಗೇ ಬರ್ತೀನಿ. ಇವತ್ತು ನಾನು ವಿಡಿಯೋದಲ್ಲಿ ನಾನು ಮಂತ್ರಾಲಯಕ್ಕೆ ಹೋದಾಗ ತೆಗೆದಿರೋ ವಿಡಿಯೋ ಅದು ಅಪ್ಲೋಡ್ ಮಾಡಿರಲಿಲ್ಲ. ಅದರಿಂದ ನಾನು ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೋಡಿ. ದೇವಸ್ಥಾನ ಮಂತ್ರಾಲಯಕ್ಕೆ ಹೋದಾಗ ತೆಗೆದಿದ್ದು ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಬೆಳಗ್ಗೆ 6 ಗಂಟೆಗೆ ದರ್ಶನ ಮಾಡಿದ್ವಿ. ನನಗಂತೂ ಅದು ನನ್ನ ಬರ್ತಡೇ ದಿನ ಹೋಗಿದ್ದೆ. ಅದು ಒಂದು ನಿಜವಾಗ್ಲೂ ಮೆಮೊರಿ. ನನಗೆ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಏನಂದರೆ ಫಸ್ಟೇ ಪ್ಲ್ಯಾನಿಂಗ್ ಇದ್ದಾಗ ಅಲ್ಲೇ ರೂಮ್ ಬುಕ್ ಮಾಡ್ಕೊಂಡೋಗಿ ಆನ್ಲೈನಲ್ಲಿ. ನಾವು ಸಡನ್ನಾಗಿ ಅಂದ್ಕೊಂಡಿದ್ದು ಒಂದು ವಾರ ಇದ್ದಂಗೆ ಬುಕ್ ಮಾಡಿದ್ದಲ್ವ, ನಮ್ಗೆ ರೂಮ್ ಸಿಕ್ಕಿಲ್ಲ. ಪ್ರೈವೇಟ್ ರೂಮ್ ತೊಗೊಂಡ್ರಿ. ಒಂದು 3,500 ಆಯಿತು. ರೂಮ್ ಸಿಗೋದು ಸ್ವಲ್ಪ ತಲೆನೋವು. ಅದು ಬಿಟ್ಟು ಬೇರೆದು ಏನೂ ಇಲ್ಲ. ಇಲ್ಲಿ ನಿಜವಾಗ್ಲೂ ಸಖತ್ ದರ್ಶನ ಆಯ್ತು. ನಾವು ಹೋಗಿದ್ದು ಗುರುವಾರ ಅಲ್ಲ, ಶನಿವಾರ ಹೋಗಿದ್ದು. ಭಾನುವಾರ ದರ್ಶನ ಆಗಿದ್ದು. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಅಲ್ಲಿ ಯಾವಾಗ ಒಂದು ಸತಿ ಹೋಗಿದ್ದೆ, 2 ಸತಿ ಹೋಗಿದ್ದೀನಿ ಮಂತ್ರಾಲಯಕ್ಕೆ. ಇಲ್ಲಿ ನೋಡಿ, ಇದು ರಾಯರ ಮಠ. ಇವತ್ತು ಹೋಗಿದ್ದು. ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂದರೆ ನಿಜವಾಗ್ಲೂ. ಇನ್ನೂ ಅಲಂಕಾರ ಮಾಡ್ತಾಯಿದ್ರು. ನನ್ನ ಮಗನ ಸ್ಕೂಲಿಗೆ ಡ್ರಾಪ್ ಮಾಡಿ ನಾನು ವಾರ ಅಲ್ಲೇ ಹೋಗ್ತೀನಿ, ಡೈರೆಕ್ಟಾಗಿ ಹೋಗ್ತೀನಿ. RCB ತಂಡ ಬೆಂಗಳೂರಿಗೆ ಬಂದಾಗ ನನ್ನ ಮಗ ಹೋದಾಗ ವಿಡಿಯೋ ಮಾಡಿದ್ದ, ನೋಡ್ಕೊಂಡು ಬನ್ನಿ. ವಿಧಾನಸೌಧ ಹತ್ರ ದೂರದಿಂದನೇ ವಿಡಿಯೋ ಮಾಡಿದೆ ನನ್ನ ಮಗ. ಯಾಕಂದರೆ ಹತ್ರ ಹೋಗಿಲ್ಲ. ನಿಜವಾಗ್ಲೂ ಯಾರೂ ಈ ಥರ ಹೋಗಬೇಡಿ, ಯಾಕಂದರೆ ತುಂಬ ಕಷ್ಟ ಆಗುತ್ತೆ ಆ ಥರ ವಿಡಿಯೋ ಮಾಡಿದಾಗ. ನೋಡಿ, ಮರದ ಮೇಲೆಲ್ಲ ಕೂತ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದಾರೆ. ನಾವು ಸ್ವಲ್ಪ ದೂರದಿಂದನೇ ನನ್ನ ಮಗ ವಿಡಿಯೋ ಮಾಡ್ಕೊಂಡು ಬೇಗ, ಯಾಕಂದ್ರೆ ತುಂಬ ಜನ ಇದ್ದರು ಅಂತ ಒಳಗಡೆನೂ ಹೋಗೋಕ್ಕಾಗಿಲ್ಲ, ಈಚೆನೇ ಹೋಗಿ ಬಂದುಬಿಟ್ಟ. ಅದೊಂದು ಬೇಜಾರಿದೆ. ವಿಡಿಯೋ ಮಾಡಿದಾಗ 11 ಜನದ ಮೇಲೆ ಈ ಥರ ಆಗಿದ್ದರು. ಅದೊಂದು ಚೂರು ಬೇಜಾರಾಯಿತು. ದಯವಿಟ್ಟು ಯಾರೂ ಈ ಥರ ಹೋಗಬೇಡಿ. ಪೇರೆಂಟ್ಸ್ಗೆ ಗೊತ್ತಿಲ್ದಂಗೆ ಹೋಗಲೇಬೇಡಿ. ಯಾಕಂದರೆ ಪೇರೆಂಟ್ಸ್ ತುಂಬ ಕಷ್ಟಪಟ್ಟು ಸಾಕಿರ್ತಾರೆ. ಅದಕ್ಕೊಂಚೂರು ಮರ್ಯಾದೆ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.